19 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 10 ದಿನ ಆಗ್ತಾ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಅವರಿಗೆ ಖಾತೆ ಹಂಚಿಕೆನೇ ಆಗಿಲ್ಲ. ಈಗ ಬರ್ತಾ ಮಾಹಿತಿ ಪ್ರಕಾರ ಯಾವುದೇ ಕ್ಷಣದಲ್ಲಿ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಖರ್ಗೆ ಅವರು ವೇಣುಗೋಪಾಲ್ ಅವರ ಜೊತೆಗಿನ ಮಾತುಕತೆ ಸಕ್ಸಸ್ ಆಗಿದೆ. ಖಾತೆ ಹಂಚಿಕೆ ಫೈನಲ್ ಮಾಡಿಕೊಂಡು ಸಿಎಂ ವಾಪಸ್ ಆಗ್ತಾ ಇದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಹಾರಿದ ಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದವರಿಗೆ ಬಿಗ್ ಶಾಕ್ ಇದೆ. ಡಿಮ್ಯಾಂಡ್ ಮಾಡಿದ ಖಾತೆಗಳನ್ನು ನೀಡಲು ಹೈಕಮಾಂಡ್ ನಕಾರವನ್ನು ತೋರಿದೆ. ಹೈಕಮಾಂಡ್ ಮತ್ತು ಸಿಎಂ ಯಾವ ಖಾತೆಯನ್ನ ಕೊಟ್ಟು ನೀವು ಇದನ್ನು ನಿಭಾಯಿಸಿ ಅಂತಾರೋ ಅದೇ ಫೈನಲ್. ನೀವು ಆಹಾರ ಇಲಾಖೆಗೆ ಹೋಗಬೇಕು ಅಂದ್ರೆ ಆಹಾರ ಇಲಾಖೆಗೆ ಹೋಗ್ಬೇಕು, ಇಂಧನ ಇಲಾಖೆಗೆ ಹೋಗಬೇಕು ಅಂದ್ರೆ ಇಂಧನ ಇಲಾಖೆಗೆ ಹೋಗ್ಬೇಕು, ಸಾರಿಗೆ ಇಲಾಖೆಗೆ ಹೋಗಬೇಕು ಅಂದ್ರೆ ಸಾರಿಗೆ, ಕೃಷಿ ಹೋಗ್ಬೇಕು ಅಂದ್ರೆ ಕೃಷಿ, ಕನ್ನಡ ಮತ್ತು ಸಂಸ್ಕೃತಿಗೆ ಹೋಗಬೇಕು ಅಂದ್ರೆ ಹೋಗ್ಬೇಕು. ನನಗೆ ಇಂಥದ್ದೇ ಖಾತೆ ಬೇಕು, ನಾನು ಹಿರಿಯ ಸಚಿವನಿದ್ದೀನಿ, ನಾನು ಹೆಚ್ಚು ಅನುಭವವನ್ನ ಹೊಂದಿರುವಂತವನು, ಈ ಹಿಂದೆ ಒಳ್ಳೊಳ್ಳೆ ಖಾತೆಗಳನ್ನು ಅನುಭವಿಸಿದ್ದೆ, ಈಗ ನನಗೆ ಇದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದ್ರೆ ನೋ ಕೊಡಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಿಎಂ ನಿರ್ಧಾರವೇ ಅಂತಿಮ. ನಿಮಗೆ ಖಾತೆ ಹಂಚಿಕೆ ಆಗುತ್ತೆ, ನೀವು ಹೋಗಿ ಖಾತೆನ ಜವಾಬ್ದಾರಿ ತಗೊಳ್ಳಿ, ನಿಭಾಯಿಸಿ.